ಚಲಿಸುತ್ತಿದ್ದ ಬೊಲೆರೋ ಮೇಲೆ ಕಂಟೈನರ್ ಉರುಳಿ ಬಿದ್ದಿದೆ. ಈ ಒಂದು ಅವಘಡದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಹಲವರು ಕಂಟೈನರ್ ಕೆಳಗಡೆ ಸಿಲುಕಿರುವಂತಹ ಶಂಕೆ ಇದೆ. ಮೃತ ವ್ಯಕ್ತಿ ಬೆಂಗಳೂರು ಮೂಲದವರು ಅನ್ನೋದು ಗೊತ್ತಾಗ್ತಿದೆ. ಚಿಕ್ಕಬಳ್ಳಾಪುರದ ದೊಡ್ಡ ಪೈಲಗುರ್ಕಿಯಲ್ಲಿ ಆಗಿರುವಂತಹ ಅಪಘಾತ ಇದು. ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗಮನಿಸ್ತಾ ಇದ್ದೀರಿ ಆ ಒಂದು ಭೀಕರತೆ ಹೇಗಿದೆ ಅಂತ ಹೇಳಿ. ಬೊಲೆರೋ ಮೇಲೆ ಕಂಟೈನರ್ ಉರುಳಿ ಬಿದ್ದು ಓರ್ವ ಸಾವನ್ನಪ್ಪಿದ್ದಾರೆ. ಹೈವೇ ರೋಡಲ್ಲಿ ಬರುವಾಗ ಬುಲೋರಾ ಈ ಕಂಟೈನರ್ ಎರಡು ಜೊತೆಯಲ್ಲಿ ಬಂದು ಟಚ್ ಆಗಿದೆ ನೋಡಿ. ಅಲ್ಲಿ ಬುಲೋರಾಗೆ ಟಚ್ ಆಗಿ ಎಳ್ಕೊಂಡೋಗಿ ಬುಲೋರಾ ಮೇಲೆ ಕಂಟೈನರ್ ಬಿದ್ದಿದೆ. ಬಿದ್ದಾಗ ಆ ಕಂಟೈನರು ಕೆಳಗಡೆ ಸಿಕ್ಕಾಕೊಂಡು ಬಿಟ್ಟಿದೆ. ಮತ್ತು ಬುಲೋರಾ ಏನು ಅಧ್ವಾನ ಆಗಿದೆ. ಬುಲೋರಾದಲ್ಲಿ ಒಬ್ಬರೇ ಡ್ರೈವರು, ಅವರು ಫುಲ್ಲು ಎಲ್ಲ ಗಾಡಿ ಸತ್ತೋಗಿದ್ದಾರೆ. ಅವ್ರನ್ನ ಇವಾಗ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಹಾಸ್ಪಿಟ್ಲಿಗೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಮ್ಮದೇ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಬಿಟ್ಟಿದ್ದೀವಿ. ಅವನು ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಗ್ರಾಮದ ಬಳಿ ಒಂದು ಕಂಟೈನರ್ ಮುಂದೆ ಹೋಗ್ತಿದ್ದಂಥ ಒಂದು ಬೊಲೆರೋಗೆ ಡಿಕ್ಕಿ ಹೊಡೆದು ಬೊಲೆರೋ ಮೇಲೆ ಬಿದ್ದಿದೆ. ಈಗ ಬೊಲೆರೋದಂಥ ಒಬ್ಬ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ನೋಡಿ, ಏನೇ ಒಂದು ಸ್ಥಳ ಇದೆ, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಗ್ರಾಮ ಇದೆ. ದೊಡ್ಡ ಪೈಲಗುರ್ಕಿ ಗ್ರಾಮದಿಂದ ಸ್ವಲ್ಪ ಡೌನಿಗೆ ಬರ್ತಾ ಇದ್ರೆ ಇಲ್ಲಿ ಮುಂದೆ ಒಂದು ಬೊಲೆರೋ ಹೋಗ್ತಾ ಇತ್ತು, ಹಿಂದೆ ಒಂದು ದೊಡ್ಡ ಬೃಹತ್ ಒಂದು ಕಂಟೈನರ್ ಬರ್ತಾ ಇತ್ತು. ಆ ಕಂಟೈನರ್ ಏನಿದೆ, ಆ ಕಂಟೈನರ್ ಮೊದಲು ಒಂದು ಬೊಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಆ ವಾಹನ ಕಂಟ್ರೋಲ್ ಸಿಗದೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ನಷ್ಟು ದೂರದಿಂದ ಆ ಬೊಲೆರೋವನ್ನು ತಳ್ಕೊಂಡು ಬಂದಿದೆ. ಅಂದರೆ ಏನು ಟ್ರಕ್ ಇದೆ, ಅಂದರೆ ಇದೇ ಕಂಟೈನರು ಈ ಒಂದು ಬೊಲೆರೋನ ಅಲ್ಲಿಂದ ತಳ್ಕೊಂಬಂದಿದೆ. ತಳ್ಕೊಂಬಂದು ಮುಂದೆ ಈ ರಸ್ತೆ ಬದಿ ಲೆಫ್ಟ್ ಸೈಡ್ಗೆ ಒಂದು ಹಳ್ಳಕ್ಕೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಆ ಬೊಲೆರೋ ಬಿದ್ದರೂ ಈ ಒಂದು ಕಂಟೈನರ್ ಬಿಡದೆ ಅದರ ಮೇಲೆ ಬೊಲೆರೋ ಮೇಲೆ ಕಂಟೈನರ್ ಬಿದ್ದಿದೆ. ಆಗ ಕಂಟೈನರ್ ಇದು ಈ ಒಂದು ಬೊಲೆರೋದಲ್ಲಿದ್ದಂಥ ಬೆಂಗಳೂರಿನ ಒಂದು ಹತ್ತಿ ಮೇಲೆ ಮೂಲದ ಚಂದ್ರಪ್ಪ ಅಂತಕ್ಕಂಥವ್ರು ಈ ಒಂದು ಕಂಟೈನರ್ ಕೆಳಗಡೆ ಸಿಲುಕಿದ್ರು. ಈಗ ಪ್ಯಾರಾಚಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಇಲ್ಲೇನು ಚಾಲಕ ಇದ್ದ ಇವರು ಕಂಟೈನರ್ ಕೆಳಗಡೆ ಸಿಲುಕಿದ್ರು. ಈಗ ತುಂಬ ಹರಸಾಹಸ ಪಟ್ಟು ಒಂದು 3 ಕ್ರೇನು ಮತ್ತು JCBಗಳನ್ನು ಬಳಸಿ ಒಂದು ಗಾಯಾಳು ಚಂದ್ರಪ್ಪನ ಮೇಲೆ ಎತ್ತುವಂಥ ಪ್ರಯತ್ನ ಮಾಡಿದ್ರು. ಅದು ಚಂದ್ರಪ್ಪ ಸ್ಥಳದಲ್ಲಿ ಮೃತಪಟ್ಟಿದ್ದ. ಮತ್ತೊಂದು ಕಡೆ ಏನೋ ಒಂದು ಕಂಟೈನರ್ ಇದೆ, ಕಂಟೈನರ್ನಲ್ಲಿದ್ದಂಥ ಆ ಚಾಲಕ ಈ ಕಂಟೈನರ್ ಉರುಳಿ ಬಿದ್ದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹಾಗಾಗಿ ಆತ ಸತ್ತಿದಾನೋ ಅಥವಾ ಬದುಕಿದಾನೋ, ಆತ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಏನು ಬೆಂಗಳೂರು ಕಡೆಯಿಂದ ಹೈದರಾಬಾದ್ ಕಡೆ ತೆರಳಿದಂಥ NL01 AF 3845 ಅಂತಕ್ಕಂಥ ಏನು ಒಂದು ಕಂಟೈನರ್ ಇದೆ, ಈ ಕಂಟೈನರು ಬೆಂಗಳೂರು ಮೂಲದ ಈ ಒಂದು ಬೊಲೆರೋ ಮೇಲೆ ಬಿದ್ದ ಕಾರಣ ಈಗ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು. ಸ್ಥಳದಲ್ಲಿ ಈಗ ಸಂಚಾರ ದಟ್ಟಣೆ ಸಹ ಆಗಿದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ರು ಮತ್ತು ಈ ಒಂದು ವಾಹನವನ್ನು ಸಹ ಒಂದು ಮೇಲೆ ಎತ್ತುವಂಥ ಒಂದು ಕೆಲಸ ನಡೆದಿದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಪದೇ ಈ ಕಂಟೈನರ್ಗಳು ಬೈಕ್ಗಳಿರ್ಬೋದು ಅಥವಾ ಒಂದು ಕಾರುಗಳಿರ್ಬೋದು ಮತ್ತು ಈ ರೀತಿಯಾಗಿ ಬೊಲೆರೋಗಳ ಮೇಲೆ ಬೀಳ್ತಂಥ ಘಟನೆಗಳು ನಡೀತಾ ಇದೆ. ಹಾಗಾಗಿ ಕಂಟೈನರ್ ಚಾಲಕರು ಒಂದು ಸೂಕ್ತ ಮುಂಜಾಗ್ರತಾ ಕ್ರಮವಾಗಿ ಚಾಲನೆ ಮಾಡಿದರೆ ಈ ರೀತಿಯ ಒಂದು ಪ್ರಾಣಹಾನಿಯನ್ನು ತಡಿಬೋದು ಅನ್ನೋದು ಒಂದು ಸ್ಥಳೀಯರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.